ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಪ್ರಕಟವಾಗಿದ್ದು, ಅದರಲ್ಲಿ ಕೆಲವರಿಗೆ 30, 31, 29 ಅಂಕಗಳ ಹೊಂದಿರುವುದರಿಂದ ಕೆಲವೊಂದಿಷ್ಟು ಗೊಂದಲಗಳು ಉಂಟಾಗಿವೆ. ಏಕೆಂದರೆ ಗ್ರೇಸ್ ಮಾರ್ಕ್ಸ್ ಆರ್ಡಿನನ್ಸ್ ಅಂದರೆ ಗರಿಷ್ಠ 3 ಅಂಕಗಳನ್ನು ನೀಡುವ ಕುರಿತಾಗಿ ಕೆಲವೊಂದಿಷ್ಟು ಗೊಂದಲಗಳು ಉಂಟಾಗಿದ್ದು, ಅವುಗಳಿಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋವನ್ನು ಮಾಡಲಾಗಿದೆ. ಈ ಒಂದು ಮೇಲಿನ ಸುತ್ತೋಲೆಯಲ್ಲಿ ಹೇಳಿರುವಂತೆ ವಿವಿಧ ಕಾನೂನು ಕೋರ್ಸ್ಗಳಲ್ಲಿ ವಿದ್ಯಾರ್ಥಿಯು ಎಲ್ಲ ವಿಷಯಗಳಲ್ಲಿ ತೇರ್ಗಡೆ ಹೊಂದಿ ಕೇವಲ ಒಂದು ವಿಷಯದಲ್ಲಿ ಮಾತ್ರ ಕನಿಷ್ಠ ತೇರ್ಗಡೆ ಅಗತ್ಯವಾದ 32 ಅಂಕಗಳನ್ನು ಪಡೆಯದೇ ಫೇಲ್ ಆಗಿರುವ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಆರ್ಡಿನನ್ಸ್ ಪ್ರಕಾರ ಗರಿಷ್ಠ 3 ಅಂಕವನ್ನು ನೀಡಲು ತೀರ್ಮಾನಿಸಲಾಗಿರುತ್ತದೆ ಅಂತಂದು ಈ ಒಂದು ಸುತ್ತೋಲೆಯಲ್ಲಿ ಹೇಳಲಾಗಿದೆ. ಅಂದರೆ 80 ಮತ್ತು 20 ಪ್ಯಾಟ್ರನ್ನ ಎಲ್ಲ ಸೆಮ್ಗಳಲ್ಲಿ ಪಾಸಾಗಿ ಒಂದೇ ಒಂದು ವಿಷಯ ಬಾಕಿ ಇದ್ದರೆ ಆವಾಗ ಮಾತ್ರ ಈ ಒಂದು ಸುತ್ತೋಲೆಯ ಪ್ರಕಾರ ನಾವು ಗ್ರೇಸ್ ಮಾರ್ಕ್ಸನ್ನು ಪಡೆದುಕೊಳ್ಳಬಹುದು. ಅದು ಗರಿಷ್ಠ 3 ಅಂಕಗಳನ್ನು ಮಾತ್ರ. ಯಾವುದೇ ಮುಂಚಿತವಾಗಿ ಅಂದರೆ ಮೊದಲನೇ ಸೆಮಿಸ್ಟರ್ನ ಯಾವುದೇ ಒಂದು ವಿಷಯ ಫೇಲ್ ಆಗಿದ್ದರೆ ಅದಕ್ಕೆ ಗ್ರೇಸ್ ಮಾರ್ಕ್ಸನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಒಟ್ಟಾರೆಯಾಗಿ ಒಂದು ಕೋರ್ಸ್ನ ಅಂತ್ಯದಲ್ಲಿ ಒಂದೇ ಒಂದು ವಿಷಯ ಏನಾದರೂ ಬಾಕಿ ಇದ್ದರೆ ಅದಕ್ಕೆ 29, 30 ಅಥವಾ 31 ಅಂಕಗಳು ಬಿದ್ದಿದ್ದರೆ ಆವಾಗ ಮಾತ್ರ ಈ ಒಂದು ಗ್ರೇಸ್ ಮಾರ್ಕ್ಸ್ ಆರ್ಡಿನನ್ಸ್ನನ್ನು ನಾವು ತೆಗೆದುಕೊಳ್ಬಹುದು, ಅದರ ಬೆನಿಫಿಟ್ನ ತೆಗೆದುಕೊಳ್ಬಹುದಾಗಿದೆ. ಹೀಗಾಗಿ ಇದರ ಸುತ್ತಲಿನ ಒಂದಿಷ್ಟು ಗೊಂದಲಗಳನ್ನು ನಿವಾರಣೆಗಾಗಿ ಈ ಒಂದು ವಿಡಿಯೋನ ಮಾಡಿದಾಗಿದೆ. ವಿಧಿ ಕನ್ನಡ ಚಾನಲ್ನ ಶೇರ್ ಮಾಡೋಣ ಮತ್ತು ಸಬ್ಸ್ಕ್ರೈಬ್ ಮಾಡೋಣ. ನಮಸ್ಕಾರಗಳು.